ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಮುಹೂರ್ತದ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಡ್ರೆಸ್ನ ನಾನು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿರೋದು. ಸೊ ಇದ್ರದ್ದು ಡೀಟೇಲ್ಸ್ ಬೇಕು ಅಂದರೆ ನಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ, ನನ್ನ ಚಾನಲ್ನಲ್ಲಿ ಇದೆ. ಆ್ಯಂಡ್ ನಾನು ಈ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಮೇಕಪ್, ನಾನೇ ಮೇಕಪ್ ಮಾಡ್ಕೊಂಡಿರೋದು. ಸೊ ನಾನು ಆನ್ಲೈನಲ್ಲಿ ಸೆಲ್ಫ್ ಮೇಕಪ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಕೆಲವೊಂದು ಮೇಕಪ್ ಟಿಪ್ಸ್ ಹಾಗೆ ಕೆಲವೊಂದು ಮೇಕಪ್ ಮಾಡ್ಕೊಳ್ಳೋದು ಎಲ್ಲ ನನಗೆ ಗೊತ್ತು. ಹಾಗಾಗಿ ನಾನೇ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಬ್ರೈಡಲ್ ಮೇಕಪ್ ಈ ಥರದ್ದೆಲ್ಲ ಮಾಡೋದಕ್ಕೆ ಬರಲ್ಲ. ಜಸ್ಟ್ ಸಿಂಪಲ್ ಮೇಕಪ್ ಆ್ಯಂಡ್ ನಾವೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು, ಈ ಥರವೆಲ್ಲ ನನಗೆ ಮೇಕಪ್ ಬರುತ್ತೆ. ಆ್ಯಂಡ್ ನೋಡಿ, ಈ ಥರ ಎಲ್ಲ ರೆಡಿ ಆಗಿದ್ದೀವಿ. ಸೊ ನಾವೂ ಇವಾಗ ಚೌಟ್ರಿಗೆ ನಾವು ಬಂದಿದ್ದೀವಿ. ಸೊ ಮದುವೆ ಧಾರೆ ನಡೀತಾ ಇದೆ. ಇದಕ್ಕೂ ಮುಂಚೆ ನಾನು ರಿಸೆಪ್ಷನ್ ವ್ಲಾಗು ಸಹ ಹಾಕಿದ್ದೀನಿ, ನನ್ನ ಚಾನಲ್ನಲ್ಲಿ ಇದೆ. ಸೊ ಅದನ್ನು ಚೆಕ್ ಮಾಡಿ, ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸೊ ಇವರು ಬಂದು ನಮ್ಮ ಭಾವ ಇದ್ದಾರಲ್ಲ, ಅವರ ತಮ್ಮ. ಸೊ ನನ್ನ ಸಿಸ್ಟರ್ ಅವರ ಹಸ್ಬೆಂಡ್ ಇದ್ದಾರಲ್ಲ, ಸೊ ಅವರ ತಮ್ಮನ ಮದುವೆ. ಅವ್ರ ಮದುವೆಗೆ ನಾವು ಹೋಗಿದ್ದಿದ್ದು. ಸೊ ಇದು ಮದುವೆ ಚಿಕ್ಕಮಂಗ್ಳೂರು ಹತ್ರ ನಡೆದಿದ್ದು, ಅಲ್ಲಿಗೆ ಹೋಗಿದ್ವಿ. ಸೊ ರಿಸೆಪ್ಷನ್ ಹಾಗೆ ಧಾರೆ ಮುಗಿಸ್ಕೊಂಡು ನಾವು ನೆಕ್ಸ್ಟು ಒಂದೆರಡು ಪ್ಲೇಸಸ್ಗಳನ್ನ ನೋಡಿಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನಮ್ಮ ಪಾಪು ನೋಡಿ, ಈ ಥರ ಡ್ರೆಸ್ ಆಗಿದ್ದಾಳೆ, ಗ್ರೀನ್ ಡ್ರೆಸ್. ಅವರಮ್ಮ ಯಾವ ಥರ ಸ್ಯಾರಿ ವೇರ್ ಮಾಡಿದ್ರೋ ಅದೇ ಥರ ಮ್ಯಾಚಿಂಗ್ ಹಾಕಿದ್ದಾರೆ. ಆ್ಯಂಡ್ ಫುಲ್ ಐ ಶ್ಯಾಡೋ ಎಲ್ಲ ಹಾಕಿದ್ದೆ ನಾನು. ನಮ್ಮ ರೂಮಿಗೆ ಬಂದಿದ್ಲು ರೆಡಿ ಆಗೋಕ್ಕೆ. ಐ ಶ್ಯಾಡೋ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ ಅವಳನ್ನೂ. ಸೊ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಹಿಂದೆ ಬಟರ್ಫ್ಲೈದು ಕ್ಲಿಪ್ ಇತ್ತು ನನ್ನ ಹತ್ರ. ಸೊ ಅದನ್ನು ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಮ್ಯಾಚಿಂಗ್ ಕಾಣಿಸ್ತಾ ಇತ್ತು. ಸೊ ಇವಳು ನೋಡಿ, ಈ ಥರ ಸರ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಧಾರೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ನಮ್ಮ ಎರಡನೇ ಅಕ್ಕ ಇಬ್ಬರು ಹೋಗಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ನೋಡಿ, ಈ ಥರ ರೆಡಿಯಾಗಿದ್ದಾಳೆ. ಈ ಸ್ಯಾರಿ ಇವಳ್ದು ಸೀಮಂತದ ಸ್ಯಾರಿ ಇದು. ಹಾಗಾಗಿ ಬ್ಲೌಸ್ನೆಲ್ಲ ಈ ಥರ ಸ್ಟಿಚ್ ಮಾಡಿಸಿದ್ಲು ಅವಾಗ. ಸೊ ನಂದು ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಧಾರೆ ವ್ಲಾಗ್ ಆದಮೇಲೆ ನೆಕ್ಸ್ಟು ಬೀಗ್ರೂಟದ ವ್ಲಾಗು ಸಹ ಬರುತ್ತೆ. ಸೊ ಬೀಗ್ರೂಟನ್ನು ಇಲ್ಲೇ ತುಮಕೂರಿನಲ್ಲೇ ಮಾಡಿದ್ದು. ಸೊ ನೆಕ್ಸ್ಟ್ ವ್ಲಾಗ್ ಅದಾಗಿರುತ್ತೆ. ಸೊ ಅದನ್ನು ನೋಡಿ. ಸೊ ನಮ್ಮಕ್ಕ ಈ ಥರ ರೆಡಿ ಆಗಿದ್ದಾಳೆ. ಸೊ ಇವಳು ಮೇಕಪ್ ಮಾಡಿಸ್ಕೊಂಡಿದ್ಲು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೈಟನ್ನು ಅಷ್ಟೇ ಮೇಕಪ್ ಮಾಡಿಸ್ಕೊಂಡಿದ್ಲು. ಆ್ಯಂಡ್ ಮಾರ್ನಿಂಗ್ ಮುಹೂರ್ತಕ್ಕೂ ಮೇಕಪ್ ಮಾಡಿಸ್ಕೊಂಡಿದ್ಲು. ಸೊ ಮಾರ್ನಿಂಗ್ ಈ ಥರ ಗಂಟು ಥರ ಹಾಕಿಸ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಹೂರ್ತ ಎಲ್ಲ ಆದಮೇಲೆ ನೆಕ್ಸ್ಟ್ ತಿರ್ಗಾ ರಿಸೆಪ್ಷನ್ಗೆ ಅಂತ ನಿಲ್ಲಿಸಿದ್ದಾರೆ. ಸೊ ರಿಸೆಪ್ಷನ್ಗೂ ಇದೇ ಥರ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಅವರು. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫೋಟೋಸ್ಗಳನ್ನೂ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಿನ್ನೆ. ಆ್ಯಂಡ್ ನನ್ನ ಡ್ರೆಸ್ಸು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿಸಿದಂಥ ಡ್ರೆಸ್ ಇದು. ಸೊ ಇದ್ರದ್ದು ಫುಲ್ ಡೀಟೇಲ್ಸ್ ಎಲ್ಲ ವಿಡಿಯೋ ಹಾಕಿದ್ದೀನಿ ನಾನು, ಹೋಗಿ ನೋಡಿ. ಬಿಕಾಸ್ ನಾವೇ ಸ್ಟಿಚ್ ಮಾಡಿಸೋದಕ್ಕೂ ನಾವು ಹೊರಗಡೆ ಪೀಸ್ ಎಲ್ಲ ತೊಗೊಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಂದು ಒಂದು ಸ್ವಲ್ಪ ಸ್ಕರ್ಟು ಸ್ವಲ್ಪ ಕಮ್ಮಿ ಹೊಲ್ದು ಬಿಟ್ಟಿದ್ದಾರೆ, ಅಂದರೆ ತುಂಬ ಚಿಕ್ಕದಾಗಿ ಹೊಲ್ದು ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ನಾನು ಉದ್ದಕ್ಕೆ ಹೊಲಿಸ್ಕೋಬೇಕಾಯಿತು ಅಂತ ಅನ್ನಿಸ್ತು. ಸೊ ಬಟ್ ಇವಾಗ ಏನೂ ಮಾಡೋದಕ್ಕಾಗಲ್ಲ, ಅದನ್ನೇ ಸ್ವಲ್ಪ ನಾನೇನಾದರೂ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಷ್ಟೇನೆ. ಬಟ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ನನಗೆ ಈ ಡ್ರೆಸ್ನ ಮಾತ್ರ. ಆ್ಯಂಡ್ ವೇಲ್ ದುಪ್ಪಟ್ಟ ನಾನು ರೆಡಿ ತೊಗೊಂಡಿದ್ದು. ಸೊ ಹೊರಗಡೆ ರೆಡಿ ಸಿಗುತ್ತಲ್ಲ ದುಪ್ಪಟ್ಟಗಳು, ಅಲ್ಲಿ ತೊಗೊಂಡಿದ್ದು. ಸೊ ಇದು ಬಂದು ಮುಹೂರ್ತದ ವ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತಗೊಳ್ಳಿಲ್ಲ. ಸೊ ನನಗೆ ತಗೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಜಸ್ಟ್ ನಾನು ಎಷ್ಟು ತೊಗೊಂಡಿದ್ನೋ ಅಷ್ಟು ಇವಾಗ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೀಗ್ರೂಟದ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.